ಇಲ್ಲಿ ಯಾಕೆ ಬರ್ತಿ? ನೀ ದಿನಾಲು ಹಾರ ಯಾಕೆ ಹಾಕ್ತಾ ಹೋಗ್ತಿ? ಅದ್ರೊಳಗೆ ಇದ್ದವ್ರು ಯಾರ? ಆಕಿ ಹೆಸರ ಸ್ವಾತಿ. ಮಮ್ಮಿ ನಾ ಕಾಲೇಜ್ ಹೋಗಿ ಬರ್ತೇನೆ. ಹಲೋ, ಇವ ಸ್ವಾತಿಯಾಗ ಬಂದಿರೇನ? ಅಲ್ಲಿ ಬಂದಳ ನೋಡಲ್ಲಿ. ಹೌದು ಬಂದಳ. ನಡಿ ನಡಿ. ನಾ ಹೇಳಿದ್ದೇನಾತ್ರಿ? ನೀವ್ ಹೇಳಿದ್ನ ಏನೋ ವಿಚಾರ ಮಾಡತ್ತೇನ್ರಿ? ಬೇಗ ವಿಚಾರ ಮಾಡ್ರಿ, ತಡ್ಕೊಳಕ್ ಆಗೋತು. ನನಗೂ ತಡ್ಕೊಳಕ್ ಆಗತ್ತ. ಏನದ? ಹೋಗ. ನೀವ್ ದಿನ ಸಾಲಿ ಡ್ರೆಸ್ ಹಾಕೊಂಡ್ ಬರ್ತೀರಿ, ಕ್ಲಾಸಿಗೆ ಯಾಕೆ ಬರಲ್ರಿ? ನಾ ಕ್ಲಾಸ್ ಅಲ್ರಿ, ಮಾಸ್. ಹಂಗಲ್ರಿ, ಸಾಲಿ ಕಲ್ತ್ ಯಾವ ಉದ್ದಾರ ಆಗೇನ್ ಹೇಳ್ರಿ? ಯಾವ ಉದ್ದಾರ ಆಗ್ತಾನಲ್ಲ ಗೊತ್ತಿಲ್ಲ, ನೀ ಮಾತ್ರ ಒಟ್ಟ ಉದ್ದಾರ ಆಗ. ಸ್ವಾತಿ, ನಿಮ್ ನಂಬರ್ ಕೊಡ್ರಿ. 112. ಹಲೋ ಸ್ವಾತಿ. ಯಾವಲೇ ನೀ ಬಸಡಿಕೆ ಪೊಲೀಸ್ ಸ್ಟೇಷನ್ ಕ ಫೋನ್ ಹಚ್ಚಿ ಸ್ವಾತಿ ಅಂತ ಕೇಳ್ತಿ. ನೀನ್ ಅಡ್ರೆಸ್ ಹೇಳಲೇ ಅಲ್ಲೇ ಬಂದು ಬೂಟ್ಲೆ ಓದಿತ್ತು ನಮ್ಮ ಮಗನ. ಸರ್ 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 ರಾಂಗ್ ನಂಬರ್ ಸರ್. ಸರ್ ಸರ್ ರಾಂಗ್ ನಂಬರ್ ಸರ್. ಯವ್ವ ದೇವ್ರ, ಹೆಂಗಾರೆ ಮಾಡಿ ಈಕಿ ನನಗೆ ಬೆಳಂಗ್ ಮಾಡಪ್ಪ. ದೇವ್ರಿಗೆ ಬಂದ್ರೆ ಮನಸ್ಸಿಗೆ ಶಾಂತ ಆಗತ್ತೇನ್ರಿ? ಇಲ್ಲಿ ನನಗೆ ಉರಿಲ್ ಆದೈತಿ, ಈಕಿಗೆ ಶಾಂತ ಆದತೈತಿ. ಏನಂದಿರಿ? ಹಾ ಏನಿಲ್ಲ, ಹೌದ್ರಿ, ಶಾಂತ ಆದತ್ರಿ. ಮುಚ್ಚ ಏನ್ ತಿಂಡಿಲ್ಲ ಅದಾಳ ಪಿಗರ ಇದ್ರ ಹೆಂಗ ಇರ್ಬೇಕು ನೋಡ್ ಪಿಗರ. ಯಾಕೆ ಮೈಯನ್ ಸೊಕ್ಕನ್ ಮನೆ ಅಕ್ಕ ತಂಗಿಯರಿಲ್ಲ ನಿನಗೆ? ಅಕ್ಕ ತಂಗ್ಯಾರ ಅದಾರ, ಕರೆ ಲವರ್ ಇಲ್ಲ. ಸಾರಿ ಅಕ್ಕ. ಏ ಹಾದ್ರು ದೋಸ್ತ, ಸಾರಿ. ಅಲ್ಲೋ ಸಾವಕಾಶ ಬಿಡ್ತಂತ ಹೇಳಿ 8 ಜೋರ್ ಬಡಿದ. ಏ ಇಲ್ಲ ದೋಸ್ತ, ಸುಮ್ಮ ಹುಡುಗಿ ಮಂದಿ ಹವಾ ಮಾಡ್ಲಾಕ ತೆಗಿ ರೊಕ್ಕ ತೆಗಿ. ನಮ್ ಎನಸ್ತೇನ ಏ ದೋಸ್ತ, ಅವ ನಮ್ಮ ಆಯಿ ಗೃಹಲಕ್ಷ್ಮಿ ರೊಕ್ಕದವು. ಗೃಹಲಕ್ಷ್ಮಿ ಇದ್ರೆ ಏನಾತ, ಮನಿ ಮಹಾಲಕ್ಷ್ಮಿ ಬರ್ತಾಳ. ಹೋಗ. ಆಯ್ತಾಯ್ತ, ಥ್ಯಾಂಕ್ಸ್ ಥ್ಯಾಂಕ್ಸ್. ಥ್ಯಾಂಕ್ಸ್ ರೀ. ಎದಕ್ರಿ? ಅಷ್ಟು ಜನ ಇದ್ರು ನನ್ನ ಸಲಾಗ ಅವ್ರಿಗೆ ಹೊಡೆದ್ರಲ್ಲ ಅದಕ್ಕೆ. ಅಂತೂ ಆಯಿ ಗೃಹಲಕ್ಷ್ಮಿ ರೊಕ್ಕ ಕೆಲಸ ಮಾಡಿ ಅನ್ಸೈತಿ. ಹಂಗೇನಿಲ್ಲ ತಗೋರಿ, ನಿಮ್ಮ ಜಾಗದಾಗ ಒಂದು ಮುದುಕಿದ್ರು ನಾ ಹಂಗ ಹೊಡಿತಿದ್ದೀನಿ ರೀ. ನೀವು ಭಾಳ ಚಂದ ಮಾತಾಡ್ತೀರಿ. ಹಿಂಗೆ ಮಾತಾಡಿ ಹುಡುಗಿಯಾರ ಮಾಡ್ತೇನೆ ರೀ ನಾ. ಈಗಾರೆ ನನ್ನ ಪ್ರೀತಿ ಒಪ್ಪೋರಿ, ಇಲ್ಲಾಂದ್ರೆ ಓಟಿ ಕುಡ್ದ ಸಾಯ್ತೇನೆ ರೀ. ಹಾ, ಓಟಿ ಕುಡಿದ್ರೆ ಸಾಯ್ತಾರು? ಓಟಿ ಅಲ್ರಿ, ವಿಷ ಕುಡ್ದ ಸಾಯ್ತೇನೆ ರೀ. ನಿಲ್ರಿ, ನೀ ನೋಡಾಕೇನ ಅಷ್ಟು ಚಲೋ ಇಲ್ಲ, ಆದ್ರೆ ನಿನ್ ಮನಸ್ಸು ಭಾಳ ಚಲೋ ಅದ. ನಮ್ಮ ಮನಸಾರಿ ಹೇಳ್ತೇನೆ, ನನ್ನ ಜೀವನ ಇರ್ತಕ್ಕ ನಿಂಗೆ ಪ್ರೀತಿ ಮಾಡ್ತೇನೆ. ನಾನು ಅಷ್ಟೇ ರೀ, ನಾನು ನಿಮ್ಮ ಜೀವನ ಪೂರ್ತಿ ನಿಮ್ಮ ಕಣ್ಣಾಗ ಒಂದು ಹನಿ ನೀರು ಬರಲ್ಲಂಗೆ ನೋಡ್ಕೊತೇನೆ ರೀ ನಾ. ಅಲ್ರಿ, ನೀವು ಭಾಳ ದಿನ ಆಯ್ತು ನಾನು ಹಿಂದಿ ಬಿದ್ದಿರಿ, ಅಂಥದ್ದು ಏನು ನೋಡಿ ಲವ್ ಮಾಡತ್ತೀರಿ ನಂಗೆ? ಇನ್ನ ಎಲ್ಲ ನೋಡ್ಬೇಕಂತ ಹೇಳಿ ಲವ್ ಮಾಡೀನಿ. ಏನೋ ಅಂದ್ರಿ? ಏನಿಲ್ರಿ, ನಿಮ್ಮ ಕಣ್ಣ ಆಕಾಶದಾಗಿನ ನಕ್ಷತ್ರ ಇದ್ದಂಗ್ರಿ, ಇನ್ನ ನಿಮ್ಮ ಮೂಗ ಗಿನಿ ಇದ್ದಂಗ್ರಿ, ನಿಮ್ಮ ಸ್ಮೈಲ 500 ವಜ್ರ ಇದ್ದಂಗ್ರಿ, ಇನ್ನು ನಿಮ್ಮ ಸಾಕ್ರಿ. ಒಟ್ಟಿನಾಗ ಹೇಳ್ಬೇಕಂದ್ರೆ ನೀವು ನನ್ನ ಪಾಲಿನ ದೇವತೆ ಇದ್ದಂಗ್ರಿ. ಮತ್ತು ನನ್ನ ಬಗ್ಗೆ ಸ್ವಲ್ಪ ಹೇಳ್ರಲ್ಲ. ಮೊಬೈಲ್ ಕಟ್ಟಾರ ಕವರ, ಹೈಟ್ ಇರ್ತಾವ ಟವರ, ನೀನ ನನ್ ಲವರ.
ಹಲೋ, ಯಾಕ್ರಿ ನಿದ್ದೆ ಬರತ್ರಿ ನಿಮಗ? ನೀವು ಕೊಟ್ಟಿದ್ ಮುತ್ತಿಗೆ ಈ ಮುತ್ತು ನಿದ್ದೆನ ಹತ್ವಾತ್ರಿ. ನೀವ್ ಎಂತ ಹುಡುಗ್ರಿ? ಎದಕ್ ಏನಾತ್ರಿ? ಹುಡುಗಿಯಾಗಿ ನಾ ಒಂದ್ ಮುತ್ತು ಕೊಡ್ತೀನ್ರಿ, ಹುಡುಗಾಗಿ ನೀವೇನು ಕೊಡ್ಲಿಲ್ರಿ. ಅದಕ್ಕೇನಾತ್ರಿ? ಈಗ ಕೊಡ್ತೀನಿ ತಗೋರ್ಲೆ. ಏ ಎದ್ದು ಹೊರಗೋಗಿ ಮಾತಾಡೋ. ಮೊದ್ಲೇ ಒಂದು ಹುಡುಗಾರ ಇಲ್ಲ ಹುಡುಗಿ ಐತಿ ಯಾಕ್ರಿ ನಿಮ್ ದೋಸ್ತೇನ್ ಬೇಯತ್ತಾನೇನ್ರಿ? ಏ ಅವ ಹಂಗ ಹೊಯ್ಕೋತಾನ ಬಿಡ್ರಿ. ಆಯ್ತ್ರಿ, ನಾ ನಿಮ್ಗೆ ನಾಳೆ ಸಿಗ್ತೇನ್ರಿ. ಆಯ್ತ್ರಿ. ನಿನ್ ದೋಸ್ತಿಗಿನ್ನ ಆರಾಮಾಗಿಲ್ಲೇನ? ಈಗ ಜರ ಆರಾಮಾಗೈತಿ ಸ್ವತಿ. 10,000 ರೂಪಾಯಿ ಆಗೈತಿ, ರೊಕ್ಕ ಇಲ್ಲಿ ಅಡ್ಜಸ್ಟ್ ಆಗುವತ್ತಾಗೈತಿ. ನನ್ನ ಅರ್ಜೆಂಟಾಗಿ ನೋಡ್ಬೇಕಾ? ಏನ್ ಹೇಳತ್ತಿ ಸ್ವತಿನಿ? ಇಲ್ಲಿ ದೋಸ್ತ ದವಾಖಾನ್ಯಾಗ ಅದಾನು, ನನಗ ರೊಕ್ಕ ಅಡ್ಜಸ್ಟ್ ಆಗೋಲು. ಇಂಥ ಟೈಮ್ದಾಗ ಭೇಟಿ ಎಲ್ಲ ಕೇಳತ್ತಿದ್ದಿ. ನನಗ ಅದೇನು ಹೇಳ್ಬೇಡ ಮುತ್ತು, 10 ನಿಮಿಷನೇ ಅರ್ಜೆಂಟಾಗಿ ನನ್ ಮುಂದೆ ಇರ್ಬೇಕಷ್ಟ. ನನಗೆ ಸ್ವಲ್ಪ ಕಾಮನ್ ಸೆನ್ಸ್ ಐತೇನ? ಎಂಥ ಟೈಮ್ದಾಗ ಭೇಟಿ ಎಲ್ಲ ಕೇಳಿದಿ? ಅಲ್ಲಿ ದೋಸ್ತ್ ಒಬ್ಬ ದವಾಖಾನ್ಯಾಗ ಅದಾನು. ನಿಮ್ಮ ಹುಡುಗಿಯಾರ ಇದ ಪ್ರಾಬ್ಲಮ್. ನಾವು ದೋಸ್ತರಿಗೆ ಹೆಲ್ಪ್ ಮಾಡಬಾರ್ದು, ದೋಸ್ತ್ ಕೂಡ ಎಲ್ಲಿ ಹೋಗ್ಬಾರ್ದು. ಅವ್ರು ಸಾಯಂತ ಪರಿಸ್ಥಿತಿ ಇದ್ರು ನಿಮ್ಮ ಮುಂದೆ ಇರ್ಬೇಕು ನಾವು. ಎಲ್ಲಾ ಹುಡುಗಿಯರ ಒಂದೇ ತರ ಇರಲ್ಲ. ಬೇಗ ಹೋಗ, ನಿನ್ ದೋಸ್ತನ ಜೀವ ಉಳಿಸ್ ಹೋಗ. ನಾನು ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡು ಸ್ವಾತಿ. ಥ್ಯಾಂಕ್ ಯು ಸೋ ಮಚ್. ಅಪ್ಪ, ನಾ ಕಾಲೇಜ್ಗೆ ಹೋಗಿ ಬರ್ತೀನಿ. ನೋಡವ, ಗಂಡಿನ ಕಡೆ ಅವರು ನೀನು ನೋಡಕ್ ಬರ್ತಾರ ನಾಳೆ. ನೀನು ಆ ಕಾಲೇಜ್ಗೆ ಹೋಗ್ಬೇಡ. ಅಪ್ಪ, ಅದು ಅಪ್ಪ, ನಾ ಒಂದು ಹುಡುಗನ್ ಲವ್ ಮಾಡತ್ತೇನೆ. ಏ ಸುಮೀರ್ನಿ, ನೋಡ್ವಾ, ಇವತ್ತ ಹುಡುಗನ ಕರ್ಕೊಂಡ ಮನೆಗೆ ಬಾ. ಆಯ್ತಪ್ಪ. ಅಪ್ಪ, ಇವ್ ಮುತ್ತು ಅಂತ ಇವನೇ ಹೇಳಿದ್ ಹುಡುಗ. ಕೊಂಡ್ರಪ್ಪ. ಕೊಂಡ್ರಪ್ಪ. ನಿಮ್ಮಪ್ಪ ಏನು ಕೆಲಸ ಮಾಡ್ತಾರಪ್ಪ? ನನಗ ಅಪ್ಪ ಅವ್ವ ಯಾರೂ ಇಲ್ರಿ, ಸಣ್ಣಾಗಿದ್ದಾಗ ತಿರ್ಕೊಂಡಾರ. ನೀ ಕೆಲಸ ಏನು ಮಾಡ್ತೀಪ್ಪ? ಇನ್ನ ಕಾಲೇಜ್ಗೆ ಹೋಗ್ತಾನ್ರಿ. ನಿನಗೆ ನಾಚಿ ಬರಂಗಿಲ್ಲ? ಕೈಯಾಗ ಒಂದು ಕೆಲಸ ಇಲ್ಲ, ತಾಯಿ ತಂದೆ ಇಲ್ಲ, ಹೆಣ್ಣು ಕೇಳಕ್ ಬಂದಿದಿ. ಅಪ್ಪ, ನೀ ಸುಮ್ಮನಿರ. ಇವಂದು ಹೇಳ್ತಿ, ದಿನ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿ ಊರ ಬೀದಿ ನಾಯಿಗೆ ತಿರುಗ್ತಾನ. ನೋಡ್ರಿ, ನಾನು ಮಾಡಾಕ ಕೆಲಸ ಇಲ್ಲ, ಅಪ್ಪ ಅವ್ವ ಇಲ್ಲ. ಆದ್ರ ಆ ದೇವ್ರ ನನ್ನ ಕೈಯ ಕಾಲ ಸುದ್ದಂಗೆ ಕೊಟ್ಟಾನ. ನಾ ದುಡ್ದಾದ್ರು ಸ್ವಾತಿನ ಚೆನ್ನಾಗಿ ನೋಡ್ಕೋತೇನ್ರಿ. ಹೌದಪ್ಪ, ನಂಗೆ ನಂಬಿಕೆ ಐತಿ. ಮುತ್ತು ನಂಗೆ ಚಲೋ ಬಾಳ್ ನೋಡ್ಕೊತಾನೆ ರೀ. ನಮಗೂ ಒಬ್ಬಕಿನ ಮಗಳ ಅದಾಳು. ಆ ಹುಡುಗಗೂ ಅವ್ವ ಅಪ್ಪ ಯಾರು ಇಲ್ಲತ್ತ. ನಮ್ದ ರಗಡ ಹೊಲ ಐತಿ. ಮುತ್ತು ಹೊಲ ಮನಿ ನೋಡ್ಕೋತಿದ್ದಂಗೂ ಆಗ್ತೈತ್ರಿ. ಒಬ್ಬಕ್ಕೆ ಮಗಳದಾಳ ಕಣ್ ಮುಂದೆ ಇದ್ದಂಗೂ ಆಗ್ತೈತ್ರಿ. ಅದಕ್ಕ ಒಪ್ಕೋರಿ. ಇವನ್ ಜಾತಿ ಯಾವುದು, ಕುಲ ಯಾವುದು, ರೋಪ ಅಂತವ್ರು. ಇವನಿಗೆ ನನ್ನ ಮಗಳ ಕೊಡಾಗಿಲ್ಲ. ನೀವ ನನಗೇನ್ ಬೇಕಾದು ಅನ್ರಿ, ಆದ್ರ ಸತ್ತು ಸ್ವರ್ಗದಾಗಿರೋ ನಮ್ಮ ಅಪ್ಪ ಅವನ ಬಗ್ಗೆ ಚಲೋತಾಗಿ ಮಾತಾಡ್ರಿ. ನೀ ಯಾರು ಹುಟ್ಟಿದೆ ಯಾರು ಗೊತ್ತೈತಿ? ನಮ್ಮ ಓಣ ಬಗ್ಗೆ ಚೆನ್ನಾಗಿ ಮಾತಾಡ, ಇಲ್ಲಾಂದ್ರೆ ಇಲ್ಲೇ ಕೊಂದ ಬಿಡ್ತಾನೆ ನಿನ್ನ. ಸ್ವಾತಿ, ನೀನೇ ಡಿಸೈಡ್ ಮಾಡ. ನೀನು ನಿಮ್ಮ ಅಪ್ಪ ಬೇಕೋ ಇಲ್ಲ ನಾ ಬೇಕೋ. ಆದ್ರೆ ಒಂದು ಮಾತು, ನೀ ಇಲ್ದ ನಾ ಜೀವಂತ ಇರುವುದಿಲ್ಲ. ಅಪ್ಪ, ಮುತ್ತು ಹಂಗಿಲ್ಲಪ್ಪ, ಭಾಳ ಚಲೋ ಅದ. ಏನ್ವಾ, ನನ್ನ ಎದೆ ಮೇಲೆ ಹೆಂಗೆ ಹಿಡೋದು? ಅವ್ನು ಭಾಳ ಒಳ್ಳೆ ಮುಂಚೆ ನಾವು ತಾಯಿ ಕೆಟ್ಟದಾಗ ಮಾತಾಡ್ರೆ ಯಾವ ಹುಡುಗರಾದ್ರೂ ಸುಮ್ಮನೆ ಇರ್ತಾರೇನ್ರಿ? ಯಾರು ಏನು ಬೇಕಾದ ಹೇಳಿ, ನಾಳೆ ಗಂಡಿನ ಕಡೆ ಅವರು ಬರೋರ್ದಾರ.
ಕೊಂಡ್ರಿ. ನಿಮ್ಮವ್ವ ಅಪ್ಪ ಯಾರು ಬರಲಿಲ್ಲನ್ರಿ? ಅವ್ರ ಚಿಕ್ಕ ವಯಸ್ಸಿನಾಗ ತೀರ್ಕೊಂಡಾರ್ರಿ. ನೀ ಏನು ಕೆಲಸ ಮಾಡ್ತಿಪ್ಪ? ನಾನು ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ನನ್ನ ಸ್ಯಾಲ್ರಿ ಒಂದು ತಿಂಗಳಿಗೆ 1,20,000. ಹಾಂ, ಒಂದು ತಿಂಗಳಿಗೆ 1,20,000? ಇದು ಜಸ್ಟ್ ಸ್ಟಾರ್ಟಿಂಗ್ ಅಂಕಲ್. ಇನ್ನು 1 ವರ್ಷ ಬಿಟ್ಟರೆ ನನ್ನ ಸ್ಯಾಲ್ರಿ ತಿಂಗಳಿಗೆ 2 ಲಕ್ಷ ಆಗುತ್ತೆ. ಸೊ ಹುಡುಗಿನ ಕರೆಸ್ತೀರಾ? ಸ್ವಾಧೀನ ಕರ್ಕೊಂಡು ಬಾ. ನನಗೆ ಹುಡುಗಿ ಓಕೆ. ವರದಕ್ಷಿಣೆ ಅದು ಏನೂ ಬೇಡ, ಸಿಂಪಲಾಗಿ ಮದುವೆ ಮಾಡಿಕೊಟ್ರೆ ಸಾಕು. ಆಯ್ತು ರೀ, ನೀವು ಹೇಳಿದಂಗೆ ಆಗಲಿ. ಹುಡುಗಿಗೆ ನಾನು ಓಕೆ ಅದ, ನೀವು ಎಲ್ಲೋ ಒಂದು ಮಾತು ಕೇಳ್ರಿ. ನೋಡ್ರಿ, ನನ್ನ ಮಗಳ ಹಾಕಿದ ಗೆರಿ ದಾಟಂಗಿಲ್ಲ. ನಾ ಹೇಳಿದಂಗೆ ಕೇಳ್ತಾಳೆ. ಹಾಗಾದರೆ ಓಕೆ. ಈ 16th ನಾನು ಬೆಂಗಳೂರಿಗೆ ಹೋಗಿದ್ದೀನಿ. ಬೇಗ ಮದುವೆ ಡೇಟ್ ಫಿಕ್ಸ್ ಮಾಡಿ. ಆಯ್ತು ರೀ ಅಳಿಂದ್ರಿ. ಓಕೆ, ಬಾಯ್ ಸ್ವಾತಿ. ಅಪ್ಪ ಪ್ಲೀಸ್ ಅಪ್ಪ, ನಂಗೆ ಈ ಮದುವೆ ಇಷ್ಟ ಇಲ್ಲ. ಅವ ನೇರ ಒಂದು ಮಾತು ಕೇಳ. ಲಕ್ಷ ಗಂಟ್ಲೆ ಪಗಾರ ಇರ್ಬೋದ್ರಿ, ಆದ್ರೆ ನಮ್ಮ ಮಗಳು ಎಲ್ಲಿ ಸಂತೋಷವಾಗಿರ್ತಾಳ ಅಲ್ಲೇ ಮದುವೆ ಮಾಡ್ಕೊಡು ನಮ್ಮ ಕರ್ತವ್ಯ. ನಾವು ಬೇಕು, ನಿನ್ನೆ ಮನೆ ಬಂದವ ಅವು ಬೇಕು. ನೀವು ಹೂ ಅಂದ್ರೆ ಮದುವೆ ಆಗ್ತೈತಿ, ಇಲ್ಲ ನಮ್ಮ ಇಬ್ಬರದು ತಿಥಿ ಆಗ್ತೈತಿ. ನನ್ಗೆ ಕ್ಷಮಿಸ್ಬಿಡು ಮುತ್ತು, ನಂದು 15ನೇ ತಾರೀಕು ಮ್ಯಾರೇಜ್ ಫಿಕ್ಸ್ ಆಗ್ಯದ. ಏನು ಸ್ವಾತಿ, ಎಲ್ಲ ಹುಡುಗಿಯರ ಐತೆ ನಾ ಅಲ್ಲ ಹೇಳ್ತಿದ್ದಿ, ಈಗ ನೋಡ್ರೆ ಎಲ್ಲ ಹುಡುಗಿಯರ ಐತೆ ನಾ ಮಾತಾಡತ್ತಿ. ನಂಗೆ ಮರ್ತು ಬಿಡು ಮುತ್ತು, ನಿಂಗೆ ಭಾಳ ಚಲೋ ಹುಡುಗಿ ಸಿಗ್ತಾಳ. ನನ್ನ ಜೀವ ಇರೋ ಮಟ್ಟ ನೀನು ಪ್ರೀತಿ ಮಾಡ್ತಾನ ಅಂತ ಹೇಳ್ತಿದ್ದಿ, ಈಗ ನೋಡ್ರೆ ನಾನು ಮರ್ತು ಬಿಡತ್ ಹೇಳತ್ತಿದ್ದಿ. ಸ್ವಾತಿ, ಇನ್ನ ಟೈಮ್ ಐತೆ, ಇಬ್ರು ಎಲ್ಲರೂ ಓಡಿ ಹೋಗಿ ಮದುವೆ ಹೋಗೋಣ ನಡಿ. ನೋಡ್ ಮುತ್ತು, ನೀ ನನ್ಗೆ ಈಗ ಪರಿಚಯ ಆಗಿ ಒಂದ್ 3-4 ತಿಂಗಳಾಯ್ತ ಅಷ್ಟ. ಅದ್ರ ನಮ್ಮಪ್ಪ 20 ವರ್ಷ ಆತ್ ನನ್ನ ಹೆತ್ತ ಹೊತ್ತ ಸಾಕಿದಾರ. ನಾ ಎಲ್ಲರೇ ಮದುವೆ ಒಪ್ಪಲಿಕ್ಕಂದ್ರ ಸಾಯ್ತನ ಅನ್ನಕತ್ತಾರ ಅವ್ರು. ನನ್ಗ ಏನೂ ಮಾಡಕ್ ಆಗಲ್ಲ, ಪ್ಲೀಸ್ ನನ್ ಕ್ಷಮಿಸ್ಬಿಡ. ಸ್ವಾತಿ, ನೀ ಮನಸಾರೆ ಹೇಳಿ ನೋಡುನು, ನಾನು ಬಿಟ್ಟು ಬದುಕ್ತಿ ಅಂತ ಹೇಳಿ. ನೋಡ್ ಮುತ್ತು, ನನ್ ಮದುವೆ ಆದ್ ನನ್ ಗಂಡಗ ನನ್ ಮೈ ಸಿಗ್ಬೋದ, ಆದ್ರ ನನ್ ಮನಸ್ಸು ಸಿಗಲ್ಲ. ಶಾರದಾ ಗುರುಭ್ಯೋ ನಮಃ. ಹರಃ ಓಂ. ಪಂಚಾನನಮಕೋದ್ಭೂತಾನ್ ಪಂಚಾಕ್ಷರಮಣುಪಮಾನ್ ಪಂಚಸೂತ್ರಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರೋನ್ ಶಾಂತಾನಂದಸ್ವರೂಪಾಯ ಶಿಷ್ಯಾನಂದಪ್ರದಾಯಿನೇ ಈಶನ್ನ ಸಿದ್ಧರಾಮಾಯ ಶಿವಾಯ ಗುರವೇ ನಮಃ. ಹರಃ ಓಂ. ಈಗ ಚಲೋ ಆತಿಲ್ಲ ನಿನಗೆ? ನಿಮ್ಮ ಅಪ್ಪ ಅವಾಗ ಅವ್ರು ಇಷ್ಟಪಟ್ಟಂತ ಅಳಿಯ ಸಿಕ್ಕ, ನಿಂಗೆ 1 ಲಕ್ಷ ರೂಪಾಯಿ ಸ್ಯಾಲ್ರಿ ಇರೋ ಗಂಡ ಸಿಕ್ಕ. ಆದ್ರೆ ಅವನ ಪ್ರಾಣಕ್ಕಿಂತ ಹೆಚ್ಚು ನಿನ್ನ ಪ್ರೀತಿ ಮಾಡಿದ್ದ, ಆದ್ರೆ ಅವನಿಗೆ ಸಿಕ್ಕಿದ್ದು ಸಾವು. ರಾಜ, ಏನ್ ಹೇಳತ್ತೀನಿ? ಮುತ್ತುಗೆ ಏನಾಯ್ತು? ಹೇ ಬ್ರೋ, ವಾಟ್ ಆರ್ ಯು ಟೆಲಿಂಗ್? ನೀವು ಹುಡುಗ್ಯಾರ ಒಬ್ಬನ ಮರ್ತು ಇನ್ನೊಬ್ಬನ ಕೂಡ ಆರಾಮಾಗಿರ್ತೀರಿ, ಆದ್ರೆ ಹುಡುಗರು ಹಂಗಲ್ಲ. ಒಂದು ಹುಡುಗಿನ ಪ್ರೀತಿ ಮಾಡ್ರೆ ಸತ್ ಮಣ್ಣಾದ್ರೂ ಆ ಹುಡುಗಿನ ಒಟ್ಟ ಮರಿಲಾಕ ಆಗೋದಿಲ್ಲ. ಆ ದೇವ್ರ ಹೆಣ್ಣಿಗೆ ನೂಮರಿ ಶಕ್ತಿ ಕೊಟ್ಟ ಅನಿಸ್ತೈತಿ, ಆದ್ರೆ ಅದ ದೇವ್ರ ಗಂಡಿಗೆ ನೂಮರಿ ಶಕ್ತಿ ಕೊಟ್ಟಿಲ್ಲ. ಅದಕ್ಕೆ ಹುಡುಗರ ಲವ್ ಫೇಲ್ಯೂರ್ ಆದ್ರ ಸ್ವಲ್ಪ ಜನ ಎಣ್ಣೆ ಕುಡಿಲಕ್ ಬಾರಿ ಹೋದ್ರ ಇನ್ನು ಸ್ವಲ್ಪ ಜನ ಈ ಭೂಮಿನ ಬಿಟ್ಟು ಹೋಗ್ತಾರ. ನಿಮ್ಮ ಹುಡುಗ್ಯಾರಿಗೆ ನಿಮ್ಮ ಅವ್ವ ಅಪ್ಪನ ನಿಮಗೆ ಮುಖ್ಯ ಆದ್ರ
ಮತ್ತು ಹುಡುಗರನ್ನ ಲವ್ ಯಾಕೆ ಮಾಡ್ತೀರಿ? ಲವ್ ಮಾಡೋದಾದ್ರೆ ಹಿಂಗೆ ಅರ್ಧ ನೀರಾಗ ಕೈರಿ ಯಾಕೆ ಬಿಡ್ತೀರಿ? ಅವಾಗ ಹುಡುಗರು ಲವ್ ಮಾಡ್ರಿ ಅಂತೇಳಿ ನಿಮ್ಮ ಹಿಂದೆ ಬಿದ್ದಾಗ ಕಾಲಾನ್ ಚಪ್ಪಲ್ ತೆಗೆದು ಹೊಡೆದಿದ್ರೆ 4 ದಿನ ತ್ರಾಸ ಆಗ್ತಿತ್ತು. ಆಮೇಲೆ ಅವ್ರು ಪೂರ್ತಿಕ ಅವ್ರ ಆರಾಮಾಗಿ ಇರ್ತಿದ್ರು. ನನ್ನ ದೋಸ್ತನ ಗತೆ ಗೋರಿಯಾಗಿ ಇರ್ತಿದ್ದಿಲ್ಲ. ಅಳಬೇಡ, ನನ್ನ ದೋಸ್ತ ನಿನ್ನ ಮುಖದಾಗ ನಗು ನೋಡಕ್ಕೆ ಇಷ್ಟಪಟ್ಟಾನ, ಕಣ್ಣೀರಲ್ಲ. ಕಟ್ಕೊಂಡು ಅನ್ಗುಡರೆ ಚಂದಂಗೆ ಬಾಳೆ ಮಾಡ. ಅಣ್ಣ, ಈ ಮನ್ಯಾನವ್ರ ಈ ಪ್ರೀತಿ ಯಾಕೆ ಒಪ್ಪುದಿಲ್ಲ? ಈ ಹುಡುಗನ ಪ್ರಶ್ನೆಗೆ ಉತ್ತರ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.